ಸರ್ ನಿಮ್ಮ ಪರಿಚಯ ಮಾಡಿಕೊಡ್ರಿ. ಸರ್ ನಾನು ಶಶಿ ಅಂತ ಹೇಳಿ, ಹ್ಞೂ. ಶಿಕಾರಿಪುರ ಪಕ್ಕ ಚೆನ್ನಹಳ್ಳಿ, ಶಿಕಾರಿಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಬರುತ್ತೆ. ಶಿವಮೊಗ್ಗ ಡಿಸ್ಟಿಕ್ಕು, ಚೆನ್ನಹಳ್ಳಿ ಗ್ರಾಮ. ಚೆನ್ನಹಳ್ಳಿ ಗ್ರಾಮ. ಈ ಭಸ್ಮಾಸುರ ಹೋರಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೇಳ್ತಾ ಹೋಗ್ತೀನಿ. ಹೇಳಿ. ಅದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳಿಸ್ತಾ ಹೋಗ್ರಿ. ಭಸ್ಮಾಸುರ ಹೋರಿ ಈ ಹಿಂದೆ ನೀವು ತರೋಕ್ಕಿಂತ ಮುಂಚೆ ಮೊದಲು ಹಬ್ಬ ಮಾಡಿತ್ತ ಅದು? ಅದು ಈಗ ನೀವು ಯಾವ್ದು ಹೋರಿ ಕೇಳ್ತೀರ? ಹೈ ಸ್ಪೀಡ್ ತಾನೇ ಕೇಳ್ತಿರೋದು? ಹೈ ಸ್ಪೀಡ್? ಹೈ ಸ್ಪೀಡ್ ಸರ್. ಹ್ಞೂ ಸರ್, ಮುಂಚೆ ಹಬ್ಬ ಮಾಡಿತ್ತದು. ಹಾಂ. ತಮಿಳ್ನಾಡಲ್ಲಿತ್ತು. ನಮ್ಮ ಹತ್ರ ಅದಕ್ಕಿಂತ ಮುಂಚೆ ಆಕ್ಷನ್ ಸ್ಟಾರ್ ಭಸ್ಮಾಸುರ ಅಂತ ಒಂದು ಹೋರಿ ಇತ್ತು. ಅಂದ್ರೆ ನಿಮ್ಮ ಹತ್ರ ಈಗ ಭಸ್ಮಾಸುರ ಅನ್ನೋ ಹೆಸರಿನಲ್ಲೇ ಎಷ್ಟು ಹೋರಿಗಳನ್ನ ಕಟ್ಟಿದ್ದೀವಿ? ಭಸ್ಮಾಸುರ ಅನ್ನೋದ್ರಲ್ಲಿ ಈಗ ಇದು ನಾಲ್ಕನೇ ಸರ್. ಇದು ನಾಲ್ಕನೇದು. ಹಾಂ ಸರ್. ಪ್ರೆಸೆಂಟ್ ನಿಮ್ಮ ಹತ್ರ ಎಷ್ಟು ಹೋರಿಗಳಿದಾವೆ ಈಗ? ಪ್ರೆಸೆಂಟ್ ಅಲ್ಲಿ 3 ಇದಾವೆ ಸರ್ ಈಗ. ಅವಕ್ಕೆಲ್ಲ ಹೆಸರುಗಳು ಏನಂತ ಇಟ್ಟಿರಿ? ಒಂದಕ್ಕೆ ಆಕ್ಷನ್ ಸ್ಟಾರ್ ಭಸ್ಮಾಸುರ, ಹ್ಮ್, ಹೈ ಸ್ಪೀಡ್ ಭಸ್ಮಾಸುರ, ಹ್ಮ್, ಒಂದು ಬಕಾಸುರ. ಬಕಾಸುರ. ನಾನೀಗ ನಿಮ್ದು ಹೈ ಸ್ಪೀಡ್ ಭಸ್ಮಾಸುರ ಹೋರಿ ಬಗ್ಗೆ ಮಾಹಿತಿ ಕೇಳ್ತಾ ಹೋಗ್ತೀನಿ. ಓಕೆ ಸರ್. ಈ ಹೈ ಸ್ಪೀಡ್ ಭಸ್ಮಾಸುರ ಹೋರಿನ ತಮಿಳ್ನಾಡಿಂದ ತಂದ್ರಿ ನೀವು? ಹೌದು ಸರ್, ತಮಿಳ್ನಾಡು. ಈ ಹೋರಿ ಯಾವುದೋ ಒಂದು ಅನಾಹುತ ಆದಂತ ದೃಶ್ಯಗಳನ್ನ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ವಿ. ಓಕೆ ಸರ್. ಅದೇನಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳ್ತೀರಾ? ಸರ್ ಅದು ನಾವು ಓರಿ ತಗೊಂಬಂದು ಒಂದು 5-6 ತಿಂಗಳಾಗಿತ್ತು. ಹಾಂ. 5-6 ತಿಂಗಳಾದ್ಮೇಲೆ ಹಬ್ಬಕ್ಕೆ ಅಂತ ಹೇಳಿ ಸುಮಾರು ಅಷ್ಟು ಒಂದು 5-6 ಊರು ಹಬ್ಬ ಹಾಕಿದ್ವಿ. ಹ್ಮ್, ಎಲ್ಲಿ ಹಾಕಿದ್ರು ಕಂಟಿನ್ಯೂ ಬಂಪರ್ ಓರಿಗೆ. ಹ್ಮ್, ಅದಾದ್ಮೇಲೆ ನಮಗೆ ಓರಿ ತಮಿಳ್ನಾಡಿಂದ ತಂದಿದ್ ನಾವು. ಹ್ಮ್, ಅವ್ರೇನು ಹಬ್ಬ ಮಾಡಿದ್ರೋ ಏನೋ ಗೊತ್ತಿಲ್ಲ ಸರ್. ನಾವು ಅಲ್ಲಿಂದ ಹಬ್ಬ ಮಾಡ್ತಿತ್ತು ಅಂದ್ರು, ಅಲ್ಲಿಂದ ತಗೊಂಡ್ಬಂದಿವಿ. ಹ್ಮ್. ನಮಗೆ ಮತ್ತೆ ಅವರು ಆಫರ್ ಕೊಟ್ಟು 23 ಲಕ್ಷಕ್ಕೆ ಹೇಳಿದ್ರು. ಹಾಂ. ನಾವು ಕೊಡಲ್ಲ ಅಂದು 4 ದಿನದಲ್ಲಿ ಕೊಟ್ಟಿಗೆ ಮನೇಲಿ ಕಟ್ಟಿದೀವಿ ಸರ್. ಅದು ಹೆಂಗಾಯ್ತು ಏನಾಯ್ತು ಗೊತ್ತಿಲ್ಲ. ಮಧ್ಯರಾತ್ರಿ 1 ಗಂಟೆಗೆ ಬೆಂಕಿ ಬಿದ್ದೋಗ್ಬಿಡು. ಅಂದ್ರೆ ಕೊಟ್ಟಿಗೆ ಮನೆ ಬೆಂಕಿ ಬಿದ್ದಿರೋದು? ಇಡೀ ಕೊಟ್ಟಿಗೆ ಮನೆಗೆ ಬೆಂಕಿ ಬಿದ್ದೋದು. ಹಾಂ. ಕೊಟ್ಟಿಗೆ ಮನೆ ಬಿದ್ದು ಅದ್ರಲ್ಲಿ ಇರೋ ಒಂದು 3-4 ಹಸುಗಳಿದ್ದು ಸರ್. ಮತ್ತೆ ಹಾಂ. ಅದ್ರಲ್ಲಿ ಎಲ್ಲವೂ ಸುಟ್ಟು ಕರಕ್ಲಾ ಹೋದ್ವು. 2 ಎಮ್ಮೆ, 1 ಕರ. ಹ್ಮ್. ಇದ್ರಲ್ಲಿ ಇದು ಅರ್ಧ ಬರ್ಧ ಬೆಂದ್ ಹೋಗಿತ್ತು. ಪಕ್ಕದ ಮನೇಲೆ ನಮ್ಮ ಫ್ರೆಂಡ್ ಇದ್ದ ಒಬ್ಬ ಹುಡುಗ. ಅಲ್ಲ, ಆ ಬೆಂಕಿ ಅನಾಹುತ ಸಂದರ್ಭದಲ್ಲಿ ಎಷ್ಟು ಹಸುಗಳು ಅನಾಹುತಕ್ಕೀಡಾದ್ವು? 2 ಆದ್ವು ಸರ್ ಅಲ್ಲೇ. 2 ಎಮ್ಮೆಗಳು 2 ಅಲ್ಲೇ ಅನಾಹುತಕ್ಕೆ ಹಾಳಾಗಿ ಹಾಂ. ಕಣ್ಣು ಎದುರುಗಡೆನೆ ಜೀವ ಬಿಟ್ಟು ಹೋಗ್ಬಿಟ್ಟು. ಹಾಂ. ಆ ಒಂದು ಸಂದರ್ಭದಲ್ಲಿ ಈ ಹೋರಿನೂ ಇತ್ತು ಅಲ್ಲಿ? ಅದೇ ಇದ್ರಲ್ಲೇ ಇದು ಒಂದು ಹೋರಿ. ಹ್ಮ್. ಅದ್ರಲ್ಲಿ ಬಿದ್ದಾಗ ಪಕ್ಕದ ಮನೆಯವ್ರು ಬಂದು ಮಧ್ಯರಾತ್ರಿ 1 ಗಂಟೆ ಅವನು ಬಂದು ಹಗ್ಗ ಕೊಯ್ದು ಹಾಕಿದಾಗ ನೋಡಿದ್ರೆ ಇಡೀ ಎತ್ತು ಅಷ್ಟು ಸುತ್ತೋಗಿತ್ತು. ಹ್ಮ್. ಹಾಂ ಸರ್. ಅಂದ್ರೆ ಯಾವ ಕಾರಣಕ್ಕೆ ಆಯ್ತು ಅನ್ನೋದು ಏನಾದ್ರು ಮಾಹಿತಿ ಐತೆ? ಅದು ಗೊತ್ತಾಗ್ಲಿಲ್ಲ ಸರ್. ಎತ್ತು ಇಡೀ ನಮ್ಗೇನು ಹೇಳ್ತಾ ಇದೀನಿ ಸರ್, ಇಡೀ ಹಬ್ಬದವ್ರು ಅಷ್ಟ್ರಿಗೂ ಓರಿ ಕೇಳಿದ್ರು. ಓರಿ ನಾವು ಕೊಡಲ್ಲ ಅಂದಿದ್ವಿ. ಆಮೇಲೆ ತಮಿಳ್ನಾಡಿಂದನೂ ಬಂದಿದ್ರು. ದುಡ್ಡು ತಗೊಂಡ್ ಬಂದಿವಿ 23 ಲಕ್ಷಕ್ಕೆ. ಅದು ಯಾವ ಕಾರಣಕ್ಕೆ ಆಯ್ತು, ಏನ್ ಕಾಂಪಿಟೇಷನ್ಗೆ ಯಾರಾದ್ರೂ ಮಾಡಿದ್ರು, ಅಚಾನಕ್ ಆಯ್ತು, ಹೆಂಗಾಯ್ತು ಅನ್ನೋದು ನಮ್ಗೆ ಇದುವರೆಗೂ ಗೊತ್ತಾಗಿಲ್ಲ. ಹಾಂ ಸರ್. ಅದ್ರ ಬಗ್ಗೆ ನಿಮಗೆ ಇನ್ನೂ ಮಾಹಿತಿ ಇಲ್ಲ, ಯಾವ ರೀತಿ ಆಯ್ತು ಅಥವಾ ಯಾವ ರೀತಿ ಆಯ್ತು ಅನ್ನೋದು ಗೊತ್ತಾಗಿಲ್ಲ ಸರ್. ಅದು ಒಂದು ಏನ್ ಹೇಳ್ತಾರೆ, ಒಂದು ಕೊಟ್ಟಿಗೆ ಮನೆಗೆ ಹೊಗೆ ಹಾಕಿದ್ವಿ. ಹೊಗೆ ಟೈಮಲ್ಲಿ ಹತ್ಕೊಂಡು ಆಯ್ತು ಅಂತ ಒಂದು ನಮ್ಮ ಅಮ್ಮ ನಮ್ಮ ಮನೇಲಿ ಹಾಕಿದ್ರು. ಅದಾಗಿ ಆರ್ಸ್ ಹೋಗಿದ್ವಿ. ಅದು ಹೆಂಗ್ ಹತ್ಕೊಂತು ಅನ್ನೋದು ಗೊತ್ತಾಗಿಲ್ಲ. ಅದು ಹಾಕಿದ್ದು ಒಂದ್ ಹತ್ರ, ಬೆಂಕಿ ಹತ್ಕೊಂಡಿದ್ದು ಒಂದ್ ಹತ್ರ ಆಗಿತ್ತು ಸರ್. ಅದಾದ ನಂತರ ಹೋರಿ ಪರಿಸ್ಥಿತಿ ಯಾವ ತರ ಇತ್ತು? ಅದಾಗಿ 3 ತಿಂಗಳು ಓರಿ ಕಂಟಿನ್ಯೂ. ಡಾಕ್ಟರ್ ಬಂದ್ರೆ ಯಾರು ಉಳಿಯಲ್ಲ ಓರಿ, ಇಟ್ಕೊಳಕ್ ಹೋಗ್ಬೇಡ್ರಿ, ಆಮೇಲೆ ಅದನ್ನ ವಾಸಿ ಮಾಡಕ್ ಆಗಲ್ಲ ಅಂತಂದ್ರು ಸರ್. ಇಡೀ ಸ್ಕಿನ್ ಇದೆಯಲ್ಲ, ವೈಟ್ ಸ್ಕಿನ್ ಓಟು ಕಿತ್ಕೊಂಡು ಹೋಗಿತ್ತು. ಅದರ ಫೋಟೋಗಳು ಕಳಿಸ್ತೀರಿ ನಂಗೆ ನೆಕ್ಸ್ಟ್? ಹಾಂ ಸರ್, ಖಂಡಿತ ಇದಾವೆ, ಕಳಿಸಿ. ಅಂದ್ರೆ ಅದಾದ ನಂತರ ಡಾಕ್ಟರ್ಗಳು ಇದು ಉಳಿಯಲ್ಲ ಅಂತ ಹೇಳಿದ ನಂತರ? ಉಳಿಯಲ್ಲ ಅಂತಾನೆ ಹೇಳಿದ್ರು ಸರ್. ಆದ್ಮೇಲೆ 3-4-5 ತಿಂಗಳು ಇರ್ಬೇಕು ಸರ್. ಸಪೋಸ್ ಒಂದಿಷ್ಟು ಹುಲ್ ಮೈತಿರ್ಲಿಲ್ಲ ಅದು. ಆ ಟೈಮಲ್ಲಿ ನಿಮ್ಮ ಮನಸ್ಥಿತಿ ಯಾವ ತರ ಅನಿಸ್ತು? ಮನಸ್ಥಿತಿ ನಮ್ಗೆ ಏನ್ ಅನ್ಸ್ತಾರೆ, ಈಗ ನಮ್ಮ ಮನೇಲಿ ಒಬ್ಬ ನಮ್ಮ ಮನೆ ಪಕ್ಕದಲ್ಲಿರೋ ಅಣ್ಣನೋ ತಮ್ಮನೋ ವ್ಯಕ್ತಿ ತರನೇ ನಾವು ಅದನ್ನ ನೋಡ್ಕೊಂಡಿವಿ. ಈಗ ನಾವು ಡಾಕ್ಟರ್ ಆಗಲ್ಲ ಅಂತ ಕೈ ಬಿಟ್ಟು ಹೋದ್ರೆ ಮೂಕ ಪ್ರಾಣಿ ನೋಡೋರು ಯಾರು? ಆಮೇಲೆ ಅದು ನಮ್ಮ ಕರ್ನಾಟಕನೇ ತಮಿಳ್ನಾಡು ನಮ್ಮನ್ನ ತಿರುಗಿ ನೋಡಂಗ್ ಮಾಡಿದೆ ಹೋರಿ. ಕರ್ನಾಟಕದಲ್ಲಿ ನಾವು ಯಾರಿಗೂ ಅನ್ಕೊಂಡಿದ್ದಿಲ್ಲ ಸರ್. ಕರ್ನಾಟಕದ ನಂಬರ್ 1 ಹೋರಿ ಅಂತ ಹೇಳಿ ಆಗ ಜನಗಳೇ ಬಿರುದು ಕೊಟ್ರು ನಮಗೆ ಅದನ್ನ. ಹೈ ಸ್ಪೀಡಿಗೆ ಯಾವ್ದು ಅಂದ್ರೆ ನಮ್ದೇ ಅಂತ ಹೇಳಿ. ಅಂತ ಹೋರಿ ನಾವು ಹೆಸರು ಮಾಡ್ಕೊಟ್ಟಿರೋದ್ರಿಂದ ನಾವು ಇದನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಇನ್ನೇನು ಬಂತು ನಾವು ಮಾಡಿದ್ದು?
ಅಂತಂದು ಅಷ್ಟ್ರು ನಮ್ಮ ಗ್ರೂಪ್ ಅಲ್ಲಿ ಹುಡುಗರು ಇದ್ದಾರೆ ಸರ್, ಪ್ರತಿಯೊಬ್ರು ಬೇರೆ ಹಳ್ಳಿಯಿಂದ ಇದ್ರು ಪ್ರತಿ ದಿನ ಬಂದ್ಬಿಟ್ಟು ನಮ್ಮೂರು ದೇವಸ್ಥಾನ ಇದೆ, ಬೀರ್ಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ಸರ್, ಆ ದೇವಸ್ಥಾನದಲ್ಲೇ ಕಟ್ಟಾಕಿದ್ದೀವಿ ಅದನ್ನ. ಹಾ. ಅದಾದ್ಮೇಲೆ ಜಾಗ ಅಲ್ಲೇ ದೇವಸ್ಥಾನ ಸನ್ನಿಧಿಲ್ಲ ಇರ್ಲಿ, ಯಾಕೆ ಹಿಂಗಾಯ್ತು ಅನ್ನೋದೊಂದು. ಹ್ಮ್. ಅದಾದ್ಮೇಲೆ 3-4 ತಿಂಗಳು ಅದನ್ನ ಏನ್ ಹೇಳ್ತೀನಿ ಸರ್, ಡೈಲಿ ಯಾವುದೇ ಕೆಲಸ ಕಾರ್ಯಗಳು ಅಷ್ಟನ್ನು ಬಿಟ್ಟು ಅದನ್ನ ನೋಡ್ಕೊಂತ ಇದ್ರು. ಅಂದ್ರೆ ಒಂದ್ ಡ್ರಾಪ್ ಇರಿಬೆ ಇನ್ನೊಂದು ಮತ್ತೊಂದು ಅದಕ್ಕೆ ಮೈಗೆ ಹತ್ತಂಗಿದ್ದಿಲ್ಲ, ಹ್ಮ್. ಚರ್ಮ ಎಲ್ಲ ಕಿತ್ತು ಹೋಗ್ಬಿಟ್ಟಿತ್ತಲ್ಲ ಸರ್, ಹಂಗಾಗಿ. ಅದು ಚರ್ಮ ಸುಟ್ಟಂತ ಸಂದರ್ಭದಲ್ಲಿ ಅದು ರಿಕವರಿ ಆಗುತ್ತಾ ಅನ್ನೋ ಭರವಸೆ ನಿಮಗೇನಾದ್ರು ಇತ್ತಾ? ನಮಗೆ ಖಂಡಿತ ಇತ್ತು ಸರ್. ನಮಗೆ ಒಬ್ರು ಆಯುರ್ವೇದಿಕ್ ಮೆಡಿಷನ್ ಮಾಡೋರು ಒಬ್ರು ಇರ್ತಿದ್ರು, ಇಂಗ್ಲಿಷ್ ಮೆಡಿಷನ್ ವಿತ್ ಆಯುರ್ವೇದಿಕ್ ಮೆಡಿಷನ್ ಚಿಕ್ಕಾಪುರದಲ್ಲಿ ಒಬ್ರು ಅಜ್ಜ ಇದ್ರು ಸರ್, ಅವರು ನಮಗೊಂದು ಭರವಸೆ ಕೊಟ್ರು. ಹ್ಮ್. ಇದು ಖಂಡಿತ ನಾನು ವಾಸಿ ಮಾಡ್ಕೊಡ್ತೀನಿ, ಇದನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಕ್ ಹೋಗ್ಬೇಡ್ರಿ, ಸಾಕಕ್ ಆಗಲ್ಲ ಅಂತ ಯಾವುದೇ ಕಾರಣಕ್ಕೆ ಹೋಗ್ಬಿಡ್ರಿ, ನಿಮ್ಮ ಶ್ರಮ ಬೇಕು, ನಾನು ಮಾಡಿದ್ದು ನಾನು ಮಾಡ್ಕೊಡ್ತೀನಿ ಅಂತಂದ್ರು. ನಮಗೊಂದು ಕಾನ್ಫಿಡೆನ್ಸ್ ಬಂತು ಸರ್ ಅವ್ರು ಹೇಳಿದ ನಂಬಿಕೆ ಮೇಲೆ. ಆಮೇಲೆ ಹಠ ತೊಟ್ಟಿದ್ವಿ ಸರ್, ಇದನ್ನ ನಾವ್ ಏನಾರ ಮಾಡ್ಲಿ, ಅದು ಹಬ್ಬ ಮಾಡದೇ ಇರ್ಲಿ, ಮನೆಗ್ ಇರ್ಬೇಕು, ಓರಿ ನಮ್ಮ ಮನೇಲಿ ಇರ್ಬೇಕು ಅನ್ನೋದೊಂದು, ಅದು ಹೆಂಗಾರ ಇರ್ಲಿ ರೆಡಿ ಮಾಡ್ಬೇಕು ಅನ್ನೋದೊಂದು ಹಠ ತೊಟ್ಬಿಟ್ವಿ. ಆಮೇಲೆ ಕಾನ್ಫಿಡೆನ್ಸ್ ಆಯ್ತು ಸರ್, ಸುಮಾರಷ್ಟು ಹುಡುಗರು ಸಾಥ್ ಕೊಟ್ಕೊಂಡು ಮಾಡಿದ್ರು. ಅಂದ್ರೆ ಈ ಆಯುರ್ವೇದಿಕ್ ಮೆಡಿಸಿನ್ ವರ್ಕ್ ಮಾಡಿತು ಅಂತ ನಿಮ್ಮ ಅನಿಸಿಕೆನಾ ಅಥವಾ? ಅನಿಸಿಕೆ ಆಯುರ್ವೇದಿಕ್ ಮೆಡಿಷನ್ ಸರ್, 100% ಅವ್ರು ಮೆಡಿಷನ್ ಕೊಟ್ಟಿದ್ರು, ಅದನ್ನೇ ನಾವು ಕಂಟಿನ್ಯೂ ಮಾಡಿದ್ದು. ಇಂಗ್ಲಿಷ್ ಮೆಡಿಸಿನ್ ಏನು ವರ್ಕ್ ಆಗ್ಲಿಲ್ಲ ಅಂತ? ಆಗಿಲ್ಲ ಸರ್, ಅದನ್ನ ಅವ್ರು ಏನ್ ಮಾಡೋರು, ಸ್ಕಿನ್ಗೆ ಅದು ನೋವು ಆಗ್ಬಾರ್ದು ವಿತ್ ಅದಕ್ಕೆ ಏನು ಪೇನ್ ಆಗ್ಬಾರ್ದು ಅಂತ ಇಂಜೆಕ್ಷನ್ ಮಾಡೋರು ವಿನಃ, ಆ ಚರ್ಮ ರಿಕವರ್ ಆಗಕ್ಕೆಲ್ಲ ಮಾಡಿದ್ದು ನಾವು ಆಯುರ್ವೇದಿಕ್ ಮೆಡಿಷನ್. ಆಯುರ್ವೇದಿಕ್ ಮೆಡಿಸಿನ್. ಭಸ್ಮಾಸುರ ಹೋರಿ ಈ ಇಷ್ಟು ದಿವಸ ಅದು ಮಾಡಿರತಕ್ಕಂಥ ಹಬ್ಬದಲ್ಲಿ ಒಂದು ಅಖಾಡವನ್ನ ಇಷ್ಟೊಂದು ಟೈಮಿಂಗ್ಸ್ ಅಲ್ಲಿ ತಲುಪ್ತು ಅಂತಕ್ಕಂಥದ್ದು ಯಾವ್ದಾದ್ರು ಹೈಯೆಸ್ಟ್ ಸ್ಪೀಡ್ ಇರತಕ್ಕಂಥ ರೆಕಾರ್ಡ್ ನಿಮ್ಮ ಹತ್ರ ಇದೆ? ಇದೆ ಸರ್, ಮಂಟಗಣಿ ಅಂತ ಹೇಳಿ ಹಾವೇರಿ ಮುಂದೆ ಮಂಟಗಣಿ ಅಂತ ಊರಲ್ಲಿ ಸರ್, ಅಲ್ಲಿಂದಾನೇ ಭಸ್ಮಾಸುರ ಹಿಂದೆ ಬಂಪರ್ ಎಲ್ಲೋದ್ರು ಇದಕ್ ಬಂಪರ್ ಅನ್ನೋದು ಗೊತ್ತಿತ್ತು ಸರ್. ಅವತ್ತು ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಿಗೆ ಸ್ಪೀಡ್, ಇಲ್ಲಿಂದ ನಮಗೆ 110-120 ಕಿಲೋಮೀಟರ್ ಆಗುತ್ತೆ ಸೇರ್ಕೊಂಡು ಹೋಗಿದ್ದು. ಅಲ್ಲಿ 6-6.5 ಸೆಕೆಂಡಿಗೆ ಆ ಕಡೆ ತಡೆದ್ವಿ ಸರ್, 100 ಮೀಟರ್ ಆ ಕಡೆ 100 ಮೀಟರ್ ಕಡನ್ನ ಒಂದು 6-6.5 ಸೆಕೆಂಡ್ ಅಲ್ಲಿ 6.5 ಸೆಕೆಂಡಿಗೆ ತಡೆಯಿತು. ಅವತ್ತಿನ ದಿನನೇ ನಿಮಗೆ 23 ಲಕ್ಷಕ್ಕೆ ಏನ್ ನಮ್ ಬೆಲೆ ಕಟ್ಟಿ ಓರಿ ಕೊಡ್ತೀವಿ ಅಂತ ಕೇಳಿದ್ರಲ್ಲ, ಅವತ್ತಿನ ಅವತ್ತಿನ ಟೈಮಿಂಗ್ಸ್ ನೋಡಿ ಎಲ್ರು ಕೇಳಿದ್ದು ಸರ್. ಅದಾದ ನಂತರ ಇದು ಈ ಏನು ಇದು ಆಗಿತ್ತಲ್ಲ, ಚರ್ಮಕ್ಕೆ ಬೆಂಕಿ ಗಾಯ ಆಗಿತ್ತಲ್ಲ, ಅದಾದ ನಂತರ ಅದು ಮೊದಲು ಹಬ್ಬ ಮಾಡಕ್ಕೆ ಎಷ್ಟು ವರ್ಷ ಟೈಮ್ ತಗೊಳ್ತು? ಎಷ್ಟಿಲ್ಲ ಸರ್, ಅದು ನಾವು ಏನ್ ಹೇಳ್ತೀವಲ್ಲ ನಮ್ ಪುಣ್ಯ, ಬರೀ ಅದಾಗಿ ಮತ್ತೆ ಸುಟ್ಟು ಒಂದು 6 ತಿಂಗಳಿಗೆ ಮತ್ತೆ ಹಬ್ಬಕ್ಕೆ ರೆಡಿ ಆಯ್ತು ಸರ್. 6 ತಿಂಗಳ ರೆಡಿ ಆಯ್ತು? ಬದುಕಲ್ಲ ಅಂದಿದ್ದು ಹೋರಿ 6 ತಿಂಗಳಿಗೆ ರೆಡಿ ಮಾಡಿದ್ವಿ. 6 ತಿಂಗಳಿಗೆ ರೆಡಿ ಆದಂತ ಹೋರಿ ಮೊದಲು ತಾನು ಆರೋಗ್ಯವಾಗಿದ್ದ ಸಂದರ್ಭದಲ್ಲಿ ಮಾಡಿದಂತ ಹಬ್ಬಕ್ಕೂ ಅದಾದ ನಂತರ ಮಾಡ್ತಕ್ಕಂಥ ಹಬ್ಬಕ್ಕೂ ಏನಾದ್ರು ವ್ಯತ್ಯಾಸ ಕಾಣ್ತಾ ಬಂತ? ವ್ಯತ್ಯಾಸ ನಮಗೆ ಏನಿಲ್ಲ ಸರ್, ಫಸ್ಟ್ ಅದೆಲ್ಲ ರೆಡಿ ಮಾಡ್ಬಿಟ್ಟು ದೊಡ್ಡಕೆರೆ ಹಬ್ಬಕ್ಕೆ ಅಂತ ಹೋಯೋಣ ಅಂತ ಕೂತ್ಕೊಂಡಿದ್ವಿ ನಮ್ ಶಿಕಾರಿಪುರದಲ್ಲಿ ಟೌನ್ ಹಬ್ಬಕ್ಕೆ. ಅವಾಗ ಯಾಕೋ ಮತ್ತೆ ಅದಕ್ಕೆ ಕಾಲ್ ನೋವು ಬಂದ್ ಸರ್, ಕಾಲ್ ನೋವು ಬಂದು ಮತ್ತೆ 1 ತಿಂಗಳು ರೆಸ್ಟ್ ಕೊಟ್ಬಿಟ್ಟಿವಿ. ರೆಸ್ಟ್ ಕೊಟ್ಟು ಹರಗೊಳ್ಳಿ ಅಂತ ಒಂದು ಊರಿದೆ ಇತ್ತು ಸರ್, ಹರಗೊಳ್ಳಿ ಹಬ್ಬಕ್ಕೆ ಹಾಕಿದೆ ಸರ್, ಸ್ಪೆಷಲ್ ಹಬ್ಬ ಇತ್ತು. ಅಲ್ಲಿ ನಮ್ ಫ್ರೆಂಡ್ಸೇ ಎಲ್ರು ಹಬ್ಬ ಇಟ್ಟದ್ದು, ಸ್ಪೆಷಲ್ ಎಂಟ್ರಿ ಇದಕ್ ಕರ್ದಿತ್ತು ಊರಿಗೆ. ಅದು ಏನ್ ಗೊತ್ತಿಲ್ಲ ಸರ್, ಹುಡುಗರು ಜಾತ್ರೆ ತರ ಬಂದ್ಬಿಟ್ರು. ಈ ಹೋರಿ ಇದ್ದಾಗ ಆ ಕಡೆ ಒಂದ್ ಸ್ವಲ್ಪ ಖಾಲಿ ಇತ್ತು, ಈ ಹೋರಿ ಹೆಸರ್ಕ್ ಹೋಗೋದ್ಗೆ ಇದು ಸುಟ್ಟಿತ್ತಲ್ಲ, ಈ ಹೋರಿ ಹಬ್ಬ ಹೆಂಗ್ ಮಾಡುತ್ತೆ, ಹೆಂಗ್ ಹೋಗುತ್ತೆ ಇವಾಗ, ಹೋದ ವರ್ಷ ಹೆಂಗ್ ಹೋಗೋದು, ಈ ವರ್ಷ ಅದೇ ತರ ಹಬ್ಬ ಮಾಡುತ್ತೆ, ನಾವು ಹೊರಗಿರೋರೆಲ್ಲ ಬಂದು ಒಳಗ್ ನಿಂತ್ಕೊಂಡ್ಬಿಟ್ರು. ಹೋಗಿ ಅವತ್ತಿನ ಸ್ಪೀಡ್ ನಾವ್ ಹೇಳ್ತೀವಲ್ಲ, ಮಂಟಗಣಿಗಿಂತ ಹೈಯೆಸ್ಟ್ ಸ್ಪೀಡ್ ಕಿತ್ಬಿಡ್ತು ಹೋರಿ. ಮುಕ್ಕಾಲ್ ಆ ಕಡೆಗೆ ಹೋಗಿ ಓರಿಗೆ ಹೋಗೋ ಸ್ಪೀಡಿಗೆ ಯಾರಿಗೂ ಸರ್ಕಾಣಕ್ ಆಗ್ಲಿಲ್ಲ ಸರ್. ಮತ್ತೆ ಅಲ್ಲಿ ಹೋಗಿ ನಮ್ಮವರಿಗೆ ಹುಡುಗರಿಗೆ ಎಲ್ರಿಗೂ ಬುದ್ಧಿ ಪಲ್ಟಿ ಹೊಡೆದು ಮತ್ತೆ ರಿವರ್ಸ್ ಬಂದು ಗೇಟಿಗೆ ಹೊಡ್ಕ ಮತ್ತೆ ಅನಾಹುತ ಮಾಡ್ಕೊತೀವಿ ಸರ್. ಅನಾಹುತ ಆದ ನಂತರ ಮತ್ತೇನಾದ್ರು ರಿಕವರಿ ಆಗ್ತಾ ಬಂತ? ರಿಕವರಿ ಮತ್ತೆ 3 ತಿಂಗಳು ಬೇಕಾಯ್ತು ಸರ್. ಆಪರೇಷನ್ ಆಯ್ತು, ಆಪರೇಷನ್ ಮಾಡಿ ಆದ್ಮೇಲೆ ಮತ್ತೆ 3 ತಿಂಗಳು ರೆಸ್ಟ್ ಬಿಟ್ಟಿವಿ. ಈಗಲೂ ಆ ಹೋರಿ ಮೂಲಕ ಹಬ್ಬ ಮಾಡಕ್ಕೆ ಇಷ್ಟಪಡ್ತಾ ಇದೀರಿ ನೀವು? ಖಂಡಿತ, ನಾವು ಬೇಡ ಆದ್ರೂ ಅಭಿಮಾನಿಗಳು ಕೇಳ್ತಾ ಇಲ್ಲ ಸರ್. ಆ ಹೋರಿ ಒಂದು ನಮ್ಮ ಅಖಾಡದಲ್ಲಿ ಬಂದು ಹೋಗ್ಬೇಕು. ಈಗೂ ಪ್ರತಿದಿನ ನಾವು ಹೊನ್ನಾಳಿಯಲ್ಲಿ ಕಳ್ಸಕ್ ಕಾರಣನೇ ಅದೇ ಸರ್, ಮನೆಯಲ್ಲಿ ಅವ್ರ ಮನೆಯಲ್ಲಿ ಗೃಹ ಪ್ರವೇಶ, ಜಾತ್ರೆ, ಹರಿದಿನಗಳಿಗೆ ಈಗೂ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮನೆಗ್ ಬಂದೇ ಇಲ್ಲ ಈಗೂ ಹೋರಿ. ಅಂದ್ರೆ ಈಗ ಪ್ರೆಸೆಂಟ್ ಆಗಿ ನಿಮ್ ಮನೇಲಿ ಹೋರಿ ಇಲ್ಲ? ಇಲ್ಲ, ನಾವು ಒಬ್ಬ ಮಾಲೀಕರು ಒಟ್ಟರು ಆಗಿದ್ರು ಅದನ್ನ ನಮ್ಮ ಮನೇಲಿ ಹೋರಿ ಇಲ್ಲ, ಅಭಿಮಾನಿಗಳೇ ಹೋರಿ ತಗೊಂಡೋಗಿ ಸಾಕಂತ ಇದ್ದಾರೆ ಸರ್. ಈಗ ಪ್ರೆಸೆಂಟ್ ಆಗಿ ಹೋರಿ ಎಲ್ಲಿದೆ? ಹೊನ್ನಾಳಿಲಿ ಇದೆ ಸರ್, ನನ್ನ ಫ್ರೆಂಡ್ ಮನೇಲಿ ಹೊನ್ನಾಳಿಲಿದೆ. ಹೊನ್ನಾಳಿಯಲ್ಲಿದೆ. ಹಾ ಸರ್.
ಆ, ಆ ಹೋರಿ ಬಗ್ಗೆ ಏನಾದರೂ ವಿಶೇಷವಾಗಿ ಹೇಳಕ್ ಇಷ್ಟಪಡ್ತೀರಾ? ಸರ್ ಅದೇನೆ ಸರ್, ಇಂಥ ಹೋರಿ ನಮಗೆ ಹುಡ್ಕೊಂಡು ಹೋದ್ರು ಸಿಗುತ್ತಿತ್ತೋ ಗೊತ್ತಿಲ್ಲ, ಮುಂದಾದ್ರೂ ಸಿಗ್ತಿತ್ತೋ ಗೊತ್ತಿಲ್ಲ. ನಾವು ಹೋರಿ ತುಂಬಾ ಕಟ್ಟಿದೀವಿ ಸರ್. ನಮ್ಮ ತಾಲೂಕಲ್ಲಿ ನಾವು ಹೆಸರು ಮಾಡ್ಕೊಂಡಿದ್ವಿ. ಹಾಂ. ಒಂದು ಕಾಂಪಿಟೇಷನ್ ಅಂತ ತಗೊಂಡ ನಮ್ಮ ತಾಲೂಕಲ್ಲಿ ಒಂದ್ ಇದ್ವಿ. ಹ್ಮ್. ಈಗ ಹಂಗಿಲ್ಲ ಸರ್, ಇಡೀ ಕರ್ನಾಟಕ ತುಂಬಾ ಬದ್ಮಾಸರ ಹೈ ಸ್ಪೀಡು ಅಂದ್ರೆ ಯಾರಾದ್ರೂ ಹೇಳ್ತಾರ. ಆಮೇಲೆ ಹೈ ಸ್ಪೀಡಿಗೆ ಅದಕ್ಕೆ ನಾವು ಇಷ್ಟು ಎತ್ತರಕ್ಕೆ ನಾವು ಹಾವೇರಿಲಿ ಹೋಗಿ ಕುತ್ಕೊಂಡು ನಮ್ಮನ್ನ ಗುರ್ತು ಮಾಡ್ತಾರೆ ಅಂದ್ರೆ ಆ ಹೋರಿಯಿಂದ. ಆ ಹೋರಿ ಋಣ ನಮಗೆ ತೀರ್ಸಕ್ ಆಗ್ತಿಲ್ಲ ಸರ್ ಇನ್ನು. ಫೈನಲ್ ಆಗಿ ಹೋರಿ ಹಬ್ಬದ ಬಗ್ಗೆ, ಹೋರಿ ಹಬ್ಬದ ಸಮಸ್ಯೆಗಳ ಬಗ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಸರ್, ತುಂಬಾ ಹೋರಿ ಹಬ್ಬ ನನ್ಗೆ ಇತ್ತೀಚೆಗೆ ಹೇಳ್ದಂಗೆ ನಾವು ಈಗ ಹೇಳ್ಬೋದು ಸರ್. ಹೋರಿ ಹಬ್ಬ ಏನಾಗ್ತಿದೆ ಅಂದ್ರೆ ಹ್ಮ್. ಹೋರಿಗಳು ತುಂಬಾ ಜನ ಯಾರಿಗೂ ಹೋರಿಂದ ಲಾಭ ಇಲ್ಲ ಸರ್. ಇದೊಂದು ನಾನು ಕಂಪ್ಲೀಟ್ ಆಗಿ ಹೇಳ್ಬಿಡ್ತೀನಿ. ಹೋರಿಂದ ಯಾರಿಗೂ ಲಾಭ ಇಲ್ಲ. ಅವ್ರದೊಂದು ಖುಷಿ ಮನೋರಂಜನೆಗೋಸ್ಕರ ಹೋರಿ ಕಟ್ತಾ ಇದಾರೆ. ಹ್ಮ್. ಬಟ್ ಹೋರಿ ಕಟ್ತಿದ್ರೆ ಈ ಹೋರಿ ಉಳಿತಾ ಇರೋದೇ ಈಗ ನಮ್ಮ ಹೋರಿ ಕಟ್ಟೋದ್ರಿಂದ ಈಗೇನು ನಶಿಸಿ ಹೋಗಿದ್ರು ಸರ್. ಯಾರು ಈಗಿನ ಯುವಕರು ಹೋರಿ ಕಟ್ಬೇಕು ಅಂತ ಯಾರು ಇಲ್ಲೇ ಇಲ್ಲ ಸರ್. ಹೌದು. ಹಸುಗಳು ಸಾಕೋದ್ರಾಗೆ ಇಲ್ಲ. ಹೋರಿ ಹಬ್ಬದಿಂದ ಹಸುಗಳು ಸಾಕ್ತಾ ಇದೀವಿ. ಬಟ್ ನಾನ್ ಹೇಳ್ತಾ ಇರೋದು ಒಂದು ಹೋರಿ ಹಬ್ಬದ ಬಗ್ಗೆ ಕಾಳಜಿ ಹೇಳೋದು. ಈ ವರ್ಷ ಪ್ರತಿ ವರ್ಷ ಹೆಂಗ್ ಮಾಡ್ತಿದ್ರೋ ಗೊತ್ತಿಲ್ಲ, ಹೋರಿ ಹಬ್ಬ ಮಾತ್ರ ನೀಟಾಗಿ ಮಾಡ್ಕೊಡ್ರಿ. ಬಡವರು ಹೋರಿಗಳು ಬೆಳೆಸ್ರಿ, ಚೆನ್ನಾಗ್ ಆಗ್ಲಿ ಅಂತ ನಾನು ಹೇಳ್ತೀನಿ. ಆಮೇಲೆ ಹೋರಿ ಹಬ್ಬದಲ್ಲಿ ಈ ತರ ಸಮಸ್ಯೆಗಳಿದಾವ, ಒಂದು ಸರಿಪಡಿಸ್ಕೊಳ್ಳೋಕೆ ಅಂತ ಸಮಸ್ಯೆಗಳು ಏನಾದರೂ ನಿಮ್ಮ ಹೋರಿ ಮಾಲೀಕರಾಗಿ ಕಂಡು ಬಂದು? ಹಾ ಸರ್, ಸರಿ ಪಡ್ಸ್ಕೊಬೇಕು ಸರ್. ನಾನು ಹೇಳೋದು ಬಡವರು ತುಂಬಾ ದೂರದಿಂದ ಬರ್ತಾರೆ. ದುಡ್ಡಿಗೆ ಮಾರಾಟ ಆಗಕ್ಕೆ ಹೋಗ್ಬಾರ್ದು ಪ್ರೈಸ್ಗಳು. ಹ್ಮ್. ಇವ್ರಿಗೇನು 10 ರೂಪಾಯಿ ಕೊಟ್ರು ನಾವು ಕೊಡೋದು ಸರ್, ನಾವು 25,000 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತೀವಿ. ಅವ್ರು ಕೊಡೋ ಪ್ರೈಸ್ 10,000 ರೂಪಾಯಿ ಆಗಿರುತ್ತೆ. ಹ್ಮ್. ಅದು ಖುಷಿಯಿಂದಾನೇ ಏನು 1 ರೂಪಾಯಿ ಇಸ್ಕೊಂಡು ಕೊಟ್ರೆ ಅದು ಆ ಹೋರಿ ಮಾಲೀಕರಿಗೆ ತುಂಬಾನೇ ಖುಷಿ ಅಂತ ನಮ್ಮ ಅಭಿಪ್ರಾಯ. ನಿಮ್ಮ ಬಸವಾಸುರಗೆ ಮೊದಲಿನ ಕದರ್ ಇದೆ ಈಗ? ಖಂಡಿತ ಇದೆ ಸರ್ ಮೊದ್ಲಿನ ಕದರ್. ಈಗ ನೋಡಿದ್ರೆ ಹ್ಮ್. ಆ ಮೊದ್ಲಿನ ಹಬ್ಬ ಮಾಡೇ ಮಾಡುತ್ತೆ ಅಂತ ಇವತ್ತಿನ ಸ್ಟೇಜ್ ನೋಡಿ ನಮಗೆ ಅನಿಸ್ತಾ ಇದೆ. ಹ್ಮ್. ಬಹಳ ಕಾತುರದಿಂದ ಕಾಯ್ತಿದೀವಿ. ನಮ್ಮ ಊರು ಫಸ್ಟ್ನೇ ಹಬ್ಬದಲ್ಲಿ ಹಬ್ಬ ಮಾಡಿ ನೋಡ್ಬೇಕು. ಹೋಗೇ ಹೋಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಈಗ ಅದ್ರ ಬ್ಯಾಕಪ್ಪಿಗೆ ಬೇರೆ ಹೋರಿಗಳು ರೆಡಿ ಮಾಡ್ತಾ ಇದ್ದೀರಾ? ಯಾವುದು ನಾವು ತರಕ್ಕೆ ರೆಡಿ ಇಲ್ಲ ಸರ್. ಆ ಹೋರಿಂದಾನೇ ನಾವು ಏನಾದ್ರು ಬಂದಿತ್ತು, ಆ ಹೋರಿನೇ ನಮಗಿದ್ದು. ಬೇರೆ ಹೋರಿ ತಗೊಂಬಂದು ಅದನ್ನ ಸೈಡ್ ಕಟ್ಟಕ್ ನಮಗೆ ಇಷ್ಟ ಇಲ್ಲ. ಹ್ಮ್. ಇಲ್ಲ ಸರ್, ಇಲ್ಲ ಏನಿಲ್ಲ ಸರ್. ಹಿಂಗೆ ನಮ್ಮಂಗೆ ನಮ್ಮ ಬೇರೆ ಹೋರಿಗಳ ಬಗ್ಗೆನೂ ಸಂದರ್ಶನ ತಗೊಳ್ರಿ ನಿಮ್ ಯೂಟ್ಯೂಬ್ ಚಾನಲ್ನವರು. ಬೇರೆ ಹೋರಿ ಬಗ್ಗೆನೂ ಒಂದ್ ಸ್ವಲ್ಪ ಕಾಳಜಿ ಇರ್ಲಿ. ಹೋರಿ ಹಬ್ಬನ ಉಳಿಸ್ರಿ, ಬೆಳೆಸ್ರಿ. ಎಲ್ರು ಬಡವರು, ಅದ್ರಲ್ಲೇ ಸ್ಪೆಷಲ್ ಬಡವ್ರ ಹೋರಿಗಳನ್ನ ಬೆಳೆಸ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ.